ಒಳಗೆ ಹುಲಿ ದಾಳಿಗಳಿಂದ ಮೂರು ಜನದಲ್ಲಿ ಈಗ ಇಬ್ಬರು ಬಲಿಯಾಗಿದ್ದಾರೆ. ಒಬ್ಬರು ಈಗ ಜೀವನ ಮರಣದ ಹೋರಾಟ ಮಾಡ್ತಾ ಇದ್ದಾರೆ. ಏನಾಗ್ತಾ ಇದೆ ಸರ್? ಒಂದು ಕಡೆ ಈಗ ರೈತರು ಸಾಕಷ್ಟು ನಿಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ. ಏನು ಪ್ರಸ್ತುತ ವಾಸ್ತವ ಏನು ಸರ್? ಈಗ ಈ ಹುಲಿ ಬಂದು ಮನುಷ್ಯರನ್ನು ದಾಳಿ ಮಾಡಿ ಆದಂಥ ಪ್ರಕರಣ ನಮ್ಮ ಬಂಡೀಪುರದ ಅಂಚಿನಲ್ಲಿ, ಕಾಡಂಚಿನ ಜಾಗ, ನುಗು ವನ್ಯಜೀವಿ ಏನಿದೆ ಅಲ್ಲಿಯ ಒಂದು ವಲಯದಲ್ಲಿ ಆ ಸುತ್ತಮುತ್ತ ಇರುವ ಕಾಡಂಚಿನ ಗ್ರಾಮದಲ್ಲಿ ಆಗಿರುವಂಥ ಒಟ್ಟು 3 ಪ್ರಕರಣ. ಮೊದಲನೇದು ಮಹದೇವಗೌಡ ಅವರು ಇಮ್ಮಿಡಿಯೇಟು ನಡೆದಂಥ ಪ್ರಕರಣದಲ್ಲಿ ಜನಜಂಗುಳಿ ಇತ್ತು. ಆವಾಗ ಅವ್ರ ಮೇಲೆ ಒಂದು ಅಟ್ಯಾಕ್ ಆಯಿತು. ಆವಾಗ ತಕ್ಷಣವೇ ನಾವು ತಗೊಂಡು ಬಂದು ಮೈಸೂರಿನ ಆಸ್ಪತ್ರೆಯಲ್ಲಿ ಕರ್ಕೊಂಡು ಬಂದು ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದೀವಿ. ಸರ್ಕಾರದ ವತಿಯಿಂದ, ಅರಣ್ಯ ಇಲಾಖೆ ವತಿಯಿಂದ ಅವ್ರ ಬಗ್ಗೆ ಕೇರ್ ತಗೊಳ್ತಾ ಇದ್ದೀವಿ. ಅವ್ರು ಇನ್ನೂ ಕೂಡ ಚಿಕಿತ್ಸೆಗೆ ಸ್ಪಂದಿಸಿ ಆಸ್ಪತ್ರೆಯಲ್ಲಿ ಇದ್ದಾರೆ. ಎರಡನೇ ಈಗಿದ್ದಾರೆ. ಇಷ್ಟು ದಿವಸ ಆಗಿದೆ, ದಾಳಿ ಆಗಿದ್ದು 16ನೇ ತಾರೀಕು, ಇವತ್ತು ತಾರೀಕು ಒಂದು 3-4 ಆಗಿದೆ. ಸೊ ಚಿಕಿತ್ಸೆಗೆ ಸ್ಪಂದಿಸಿದ್ದಾರೆ ಅಂತ ಹೇಳ್ಬೋದು. ತಮ್ಮ ಪ್ರಶ್ನೆ ಅದು ಆಗಿತ್ತು. ಎರಡನೇದಾಗಿ ಇವರು ರಾಜಶೇಖರ್ ಅವರ ಪ್ರಕರಣದಲ್ಲಿ ದಾಳಿ ಆದಂಥ ಸಂದರ್ಭದಲ್ಲಿ ಅವರು ಸ್ಥಳದಲ್ಲೇ ಕೂಡ ಪ್ರಾಣವನ್ನು ತ್ಯಾಗ ಮಾಡಿರ್ತಾರೆ. ಆ ಪ್ರಕರಣದಲ್ಲಿ ನಾವು ಕೂಡ ಏನು ಅವರ ಪ್ರಕರಣದಲ್ಲಿ ನಾವು ಕೂಡ ಪ್ರತಿಯೊಂದು ಇದನ್ನು ಪರಿಶೀಲಿಸಿಕೊಂಡು ಅವರಿಗೆ ಸಲ್ಲಬೇಕಾದ ಒಂದು ಪರಿಹಾರದ ಮೊತ್ತವನ್ನು ಕೂಡ ಕೊಟ್ಟಿದ್ದಾರೆ. 3ನೇ ಪ್ರಕರಣ ಇದು ದೊಡ್ಡನಿಂಗಯ್ಯ ಅವರ ಪ್ರಕರಣ. ಅವರು ಕೂಡ ಕಾಡಿನ ಒಂದು ಸರಹದ್ದಲ್ಲಿ ಇದ್ದಾಗ ದನ ಮೇಯಿಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಆದಂಥ ಘಟನೆ. ಅದು ಕೂಡ ಇಲಾಖೆ ವತಿಯಿಂದ ಕೊಡಬೇಕಾದಂಥ ಪರಿಹಾರ ಮೊತ್ತವನ್ನು ಸ್ವಲ್ಪ ಬೇಗ ಕೊಟ್ಟಿದ್ದೀವಿ ಅಂತ ಹೇಳ್ಬೋದು ಅಷ್ಟೇ. ಅದು ಬಿಟ್ಟರೆ ಇದರಲ್ಲಿ ಹುಲಿಗಳು ಸ್ವಲ್ಪ ಒಂದು 3-4 ಹುಲಿಗಳು ಅಥವಾ ಇನ್ನೂ 1-2 ಹೆಚ್ಚಿನ ಹುಲಿಗಳು ಅರಣ್ಯದಂಚಿನಲ್ಲಿ ಸ್ವಲ್ಪ ಹೆಚ್ಚಿಗೆ ಬರ್ತದೆ. ಇದು ಸೀಸನ್ನು ಅಕ್ಟೋಬರ್ ಎಂಡು ಮತ್ತು ನವಂಬರ್ ಮಧ್ಯದಲ್ಲಿ ಸ್ವಲ್ಪ ಅದಕ್ಕೆ ಒಂದು ಇರುವಂಥ ಬ್ರೀಡಿಂಗ್ ಸೀಸನ್ ಇರ್ತದೆ. ಗಂಡು ಹುಲಿಗಳು ತಮ್ಮ ಒಂದು ಹೆಣ್ಣು ಹುಲಿಯನ್ನು ಹುಡುಕಿಕೊಂಡು ಸಂಚಾರ ಮಾಡುವಂಥದ್ದು. ಹುಲಿಯ ಸ್ವಭಾವದಲ್ಲಿ ಅದು ಒಂದು ಸಾಲಿಟರಿ ಅನಿಮಲ್, ಅಂದರೆ ಏಕಾಂಗಿಯಾಗಿ ವಾಸಿಸುವಂತಹ ಸ್ವಭಾವ ಇರುವ ಪ್ರಾಣಿ. ಅದು ಜೊತೆಯಲ್ಲಿ ಇರುವಂಥದ್ದಲ್ಲ. ಹಾಗಾಗಿ ಅವುಗಳು ಕೂಡ ಇದಾಗಿ ಸಂಚಾರ ಮಾಡ್ತಾ ಇರ್ತವೆ. ಅವಕ್ಕೆ ಒಂದು ಟೆರಿಟರಿ ಇರ್ತದೆ. ಅವ್ರಗಳದ್ದೇ ಆದ ಟೆರಿಟರಿಯನ್ನು ಅವು ಬೆಳವಣಿಗೆ ಆದ ನಂತರ, ಮರಿಗಳು ಬೆಳವಣಿಗೆ ನಂತರ ಪುಷ್ ಮಾಡಿದಾಗ ಅವುಗಳದ್ದೇ ಆದ ಒಂದು ವಲಯವನ್ನು ಸ್ಥಾಪಿಸ್ಕೊಳ್ತವೆ. ಈ ಒಂದು ಸಂದರ್ಭದಲ್ಲಿ ಈ ಸೀಸನ್ನಲ್ಲಿ ಸ್ವಲ್ಪ ಕಾಡಂಚಿನಿಂದ ಹೊರಗಡೆ ಬಂದು, ಅಂದರೆ ಕಾಡಿಂದ ಸ್ವಲ್ಪ ಕಾಡಂಚಿಗೆ ಬಂದು ಮತ್ತೊಮ್ಮೆ ಬರ್ತಾ ಇರುವಂಥದ್ದು ಆಗ್ತಾ ಇರುವಾಗ ಆಕಸ್ಮಿಕವಾಗಿ ಈ ಥರ ಮನುಷ್ಯ ಆಕಸ್ಮಿಕವಾಗಿ ಎದುರಾದರೆ ಈ ಥರ ಆಗುವಂಥದ್ದು. ಸ್ವಲ್ಪ ಮನುಷ್ಯರು ಓಡಾಡುವಾಗ, ಅಲ್ಲಿಯ ಒಂದು ಸ್ಥಳೀಯರು ಓಡಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನಾವು ಕೂಡ ಜೀಪ್ಗಳಲ್ಲಿ, ಮೈಕಲ್ಲಿ ಪ್ರಚಾರ ಮಾಡ್ತಾಯಿದ್ದೀವಿ, ಎಚ್ಚರದಿಂದ ಇರಬೇಕು ಅಂತ. ಈಗಂತೂ ಕಾರ್ಯಾಚರಣೆ ನಡೆಯುವಾಗ ನಾವು ಕೂಡ ಮೈಕಲ್ಲಿ ಪ್ರಚಾರ ಮಾಡುವಂಥದ್ದು ಮತ್ತು ಮೆಸೇಜ್ಗಳನ್ನು ಕೂಡ ಮಾಡ್ಕೊಂಡಿದ್ದೀವಿ, ಅದನ್ನು ಕಳಿಸ್ಕೊಡ್ತಾ ಇದ್ದೀವಿ. ಮತ್ತು ನಿಷೇಧಾಜ್ಞೆ ಅಂತ ಹೇಳ್ತೀವಿ, ಪ್ರಾಹಿಬಿಟ್ರಿ ಆರ್ಡ್ರ್ ಕೂಡ ಕಾರ್ಯಾಚರಣೆ, ಹುಲಿಯನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆ ನಡೀತಾ ಇದೆ. ಆ ಕಾಡಂಚಿನ ಗ್ರಾಮದಲ್ಲಿ ಬಂಡೀಪುರದ ವಲಯದಲ್ಲಿ ನಿಷೇಧಾಜ್ಞೆಯನ್ನು, ಪ್ರಾಹಿಬಿಟ್ರಿ ಆರ್ಡರ್ಸನ್ನು ಹಾಕಿ ಜನರಿಗೆ ಕೂಡ ತೊಂದರೆ ಆಗದಂತೆ ಮತ್ತು ಸಮಸ್ಯೆಯನ್ನು ಮತ್ತು ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಅರಣ್ಯ ಇಲಾಖೆ ಒಂದು ಮಾರ್ಗಸೂಚಿ ಹಾಕ್ಕೊಂಡು ಮುಂದುವರಿತಾ ಇದ್ದೀವಿ. ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆ ನಡೀತಾ ಇದೆ. ಹುಲಿಗಳು 2 ಕ್ಯಾಪ್ಚರ್ ಮಾಡಿದ್ದೀರಾ, ಆದರೂ ಕೂಡ ಈಗ ಮತ್ತೆ ದಾಳಿಗಳಾಗ್ತಾ ಇದ್ದಾವಲ್ಲ, ಎಷ್ಟು ಹುಲಿಗಳು ಹೊರ ಬಂದಿದ್ದಾವೆ ಅಂತ ಕಾರಣದಿಂದ? ಈಗಾಗಲೇ ಒಂದು ದೊಡ್ಡ ಹುಲಿಯನ್ನು, ಸುಮಾರು 8 ವರ್ಷದ ಹುಲಿಯನ್ನು, ಅದು ಹೆಣ್ಣು ಹುಲಿ, ಅದನ್ನು ಸೆರೆ ಹಿಡಿಯಲಾಗಿದೆ. ಮತ್ತು ಇನ್ನೊಂದು ಸುಮಾರು 1.5 to 2 ವರ್ಷದ ಹುಲಿಯನ್ನು ಕೂಡ ಸೆರೆ ಹಿಡಿದು ಆ 2 ಹುಲಿಯೇ ಇದೇ ಪ್ರಕರಣದ ನಂತರದಲ್ಲಿ ನಾವು ಸೆರೆ ಹಿಡಿದಿದ್ದೀವಿ. ಮತ್ತು ಕೂಡ ಇನ್ನೂ 2-3 ಹುಲಿಗಳು ಸಂಚಾರದಲ್ಲಿ ಇದ್ದಾವೆ. ಅವು ಕೂಡ ನಾವು ನೂತನ ತಂತ್ರಜ್ಞಾನ ಅಥವಾ ಹೊಸ ತಂತ್ರಜ್ಞಾನ, ಡ್ರೋನ್ ತಂತ್ರಜ್ಞಾನ ಅದನ್ನು ಬಳಸ್ಕೊಂಡು, ಅದನ್ನು ಕೂಡ ಟ್ರ್ಯಾಕಿಂಗ್ ಮಾಡಿಕೊಂಡು, ಅದನ್ನು ಆನೆಯನ್ನು ಬಳಸ್ಕೊಂಡು, ಭೀಮಾ ಆನೆ ಇದೆ, 4 ಆನೆಗಳು ಒಟ್ಟು ಇವತ್ತಿದ್ದಾವೆ. 3 ಆನೆಗಳಿತ್ತು, ಒಂದನ್ನು ಹೆಚ್ಚು ಮಾಡಿಕೊಂಡು ಅದನ್ನು ನುರಿತ ನಮ್ಮ ಪಶುವೈದ್ಯಕೀಯ ಸಿಬ್ಬಂದಿಯವರು, ಮಾವುತರು, ಕಾವಾಡಿ ಜೊತೆಗೆ ನಮ್ಮ ಸಿಬ್ಬಂದಿಯನ್ನು ಕೂಡ
ನಮ್ಮ ಅಕ್ಕಪಕ್ಕದ ವಿಭಾಗಗಳಿಂದ ಹೆಚ್ಚುವರಿ ಸಿಬ್ಬಂದಿಯನ್ನು ನಿಯೋಜಿಸಿಕೊಂಡು ಸರ್ ಎಷ್ಟು ಸಿಬ್ಬಂದಿಗಳು? ಈಗ ಇಲ್ಲಿಂದ 49 ಸಿಬ್ಬಂದಿ ಮೈಸೂರು ವೃತ್ತದಿಂದ ಮತ್ತು 15 ಸಿಬ್ಬಂದಿ ಹೆಚ್ಚುವರಿ ಸಿಬ್ಬಂದಿಯನ್ನು ಚಾಮರಾಜನಗರ ಇದರಿಂದ ಮತ್ತು ಬೆಂಗಳೂರು ವೃತ್ತದಿಂದ ಕೂಡ ನಾವು ಸ್ವಲ್ಪ ಸಿಬ್ಬಂದಿಯನ್ನು ಹೆಚ್ಚಿನ ಸಿಬ್ಬಂದಿಯನ್ನು ಈ ಒಂದು ವಿಶೇಷವಾದ ಕೆಲಸಕ್ಕೆ ನಿಯೋಜಿಸಿಕೊಂಡು ಕಾರ್ಯೋನ್ಮುಖರಾಗಿದ್ದೀವಿ. ಕಾರ್ಯಾಚರಣೆ ನಡೀತಾ ಇದೆ. ಅದು ಒಂದು ಹುಲಿ ಟ್ರ್ಯಾಕ್ ಆಗಿದೆ. ಅದು ಒಂದು ನಮ್ಮ ಒಂದು ಹಿಡಿಲಿಕ್ಕೆ ಸಾಧ್ಯ ಆಗಿಲ್ಲ ಬಿಕಾಸ್ ಆಫ್ ದಿ ಜಿಯೋಗ್ರಫಿ ಟೆರೈನ್ ಇದರಲ್ಲಿ. ಈಗ ಸಾಧ್ಯ ಇದೆ. ನಾವು ಒಂದು ಇರುವಂತಹ ಒಂದು ಹುಲಿಯನ್ನು ಸೆರೆ ಹಿಡಿಲಿಕ್ಕೆ ಕಾರ್ಯೋನ್ಮುಖರಾಗಿದ್ದೀವಿ.